ಸರ್ ಎಂಥ ಒಳ್ಳೆ ಡಿಸೈನ್ ಸರ್ ಇದು. ಆ ಕಾಲದಲ್ಲಿ. ಓಕೆ. ಎಸ್. ಮಳೆ ಜಾಸ್ತಿ ಆದಾಗ ನೀರು ಈ ಗುಡ್ಡದಂದು ಎಲ್ಲ ಕಡೆಯಿಂದ ಹರ್ಕೊಂಬಂದು ಆ ಮುಖಾಂತರ ಅಲ್ಲಿ ಬರ್ತ ನೋಡಿ, ಅಲ್ಲಿಂದ ಬರ್ತೈತೆ. ಅಲ್ಲಿಂದ ಬಂದು ಇಲ್ಲಿ ಬಂದು ಹಿಂಗೆ ಬಂದು ಇಲ್ಲಿ ನೀರು ಒಳಗಡೆ ಆ ಕಡೆಯಿಂದ ಎಲ್ಲ ಬಂದು ಹಿಂಗೆ ಪಾಸ್ ಆಗಿ ಹೊಂಡದಕ್ಕೆ ಹೋಗುತ್ತಿದ್ದು. ಓಕೆ, ಇದು ಬ್ರಿಡ್ಜ್ ಇದು ನಾವು ಹೋಗ್ತಾ ಇರೋದು. ಇಲ್ಲಿ ಬರ್ತಾ ಇರೋದು ಗುಡಿ ಒಳಗೆ ಹೋಗುತ್ತೆ ಅನ್ನೋದ್ಲೆ ಆಟೋಮೆಟಿಕ್ ಹೊರಗಡೆ ನೀರು ಹೋಗ್ಬೇಕು. ನೀರಿನ ಮಟ್ಟ ನೋಡಿ ನಮ್ಮ ಚಾಲುಕ್ಯ ದೊರೆಗಳು ಗುಡಿಗಳನ್ನು ಕಟ್ಟಡ ಮಾಡ್ತಾ ಇದ್ರು. ಸ್ನೇಹಿತರೆ, ನಾವೀಗ ಬಾದಾಮಿ ಟೂರ್ನ ಇತಿಹಾಸ ಸರಣಿಯ ಮುಂದಕ್ಕೆ ಬಂದಿವಿ ಸ್ನೇಹಿತರೆ. ನಾವು ಈಗ ನೀವು ನೋಡ್ತಾ ಇರೋಂಥದ್ದು ಭೂತನಾಥ ದೇವಾಲಯ ಅಂತ ಹೇಳಿ ಸ್ನೇಹಿತರೆ, ಬಾದಾಮಿ ಚಾಲುಕ್ಯರ ಕಾಲದ್ದೇ. ಮುತ್ತು ಸರ್, ಎಲ್ಲಿಗೆ ಬಂದ್ವಿ, ಏನು ವಿಷಯ ಸರ್? ಸರ್, ಈಗ ನಾವು ಭೂತನಾಥ ಟೆಂಪಲ್ ನೋಡಕ್ಕೆ ಬಂದಿದ್ವಿ. ಈ ಅಗಸ್ಟ್ ಲೇಕ್ ಪಕ್ಕದಲ್ಲಿರೋದು, ಅದ್ರ ಪಕ್ಕದಲ್ಲಿದೆ. ಈಗ ಆ ಕಡೆ ಹೋಗೋಣ, ಒಣ್ಣೆ ಗುಡಿಗೆ, ಆಮೇಲೆ ಎರಡನೇ ಗುಡಿಗೆ ಹೋಗೋಣ ಸರ್. ಓಕೆ, ಬನ್ನಿ ಹೋಗೋಣ, ಬನ್ನಿ. ಸರ್, ಈ ಜಾಗ್ರಫಿ ಅಥವಾ ಈ ಭೌಗೋಳಿಕ ಪ್ರದೇಶದ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್? ಅಲ್ಲಿ ಎದುರಿಗೆ ಕಾಣಿಸ್ತಿದೆ 4 ಗುಹೆಗಳನ್ನು ಕೊರೆದು ನಿರ್ಮಾಣ ಮಾಡಿದ್ದಾರೆ ನಮ್ಮ ಚಾಲುಕ್ಯ ದೊರೆಗಳು. ಒಂದನೇ ದೇಶಾಯಿ, ಎರಡನೇದು ವೈಷ್ಣವ, ಮೂರನೇದು ಮಹಾವೈಷ್ಣವ, 4ನೇದು ಜೈನ. ಈ ಕಡೆ ಗುಹೆಗಳನ್ನು ಕೊರೆದ್ರು. ಮೊದಲಿದು ಈ ಕಡೆ ನೋಡ್ರಿ, ಈ ಕಡೆ ಅವರ ವಾಸ ಇದ್ದ ಸ್ಥಳ ಇದು. ಈ ಬಂಡೆ, ಈ ಬೆಟ್ಟದ ಮೇಲೆ ಮೇಘನ ಶಿವಾಲಯ, ಕೆಳಗಿನ ಶಿವಾಲಯ ಮತ್ತು ವೀಕ್ಷಣಾಲಯ, ಆಮೇಲೆ ಹೊಳ್ಳಿ ಅಲ್ಲಿ ಅರಮನೆ ಕೂಡ ಇತ್ತಂತ ಹೇಳ್ತಾರ. ಆಮೇಲೆ ಕೆಳಗಡೆ ಮ್ಯೂಸಿಯಂ ಇದೆ. ಇದು ಒಟ್ಟು ಈ ಕಡೆ ಇದೆ ಸರ್. ಓಕೆ. ಮತ್ತು ಇವು ಎರಡು ಬಂಡೆ ನಡವರ್ಕ್ ಮಧ್ಯದಲ್ಲಿರೋದು ಅಗಸ್ತ ತೀರ್ಥ, ಅಗಸ್ತ ಲೇಕ್. ಓಕೆ. ಇದು ಒಟ್ಟು ಮಳೆ ನೀರಿನಿಂದ ಕೂಡಿದಂಥ ನೀರು, ಗಿಡ ಮೂಲಿಕೆಗಳಿಂದ ಹರಿದು ಬಂದಂಥ ನೀರನ್ನು ಚಾಲುಕ್ಯರ ಕಾಲದಲ್ಲಿ ನಾವು ಇದನ್ನು ಕುಡಿದರೆ, ಸ್ನಾನ ಮಾಡಿದರೆ ಕುಷ್ಠರೋಗ, ರೋಗಾಣುರೋಗಗಳು ಅವಾಗ ಹೋಗ್ತಿತ್ತು. ಅಪ್ಪಿತಪ್ಪಿ ಈ ನೀರನ್ನು ನಾವು ಈ ಕುಡಿದರೆ ಮತ್ತು ಸ್ನಾನ ಮಾಡಿದರೆ ಬರಬಾರ್ದರುಗಳು ಬರ್ತವೆ. ಇದರೊಳಗೆ ಬಟ್ಟೆ ಒಯ್ತಿದ್ದಾರೆ, ಹೊಲಸಾಗ್ತಿದ್ದಾರೆ. ಚಾಲುಕ್ಯರ ಕಾಲದಲ್ಲಿ ಈ ನೀರನ್ನು ನಾವು ಕುಡಿದರೆ, ಸ್ನಾನ ಮಾಡಿದರೆ ಕುಷ್ಠರೋಗ, ರೋಗಾಣುಗಳು ಹೋಗ್ತಿತ್ತು. ಆಯುರ್ವೇದಿಕಿಂದ ಹರ್ಕೊಂಡ್ಬರ್ತಿತ್ತು. ಈ ಚಾಲುಕ್ಯರು ಈ ನೀರನ್ನು ಚೆನ್ನಾಗಿ ಶುದ್ಧವಾಗಿ ಇಟ್ಕೊಂಡಿದ್ರು. ಈಗ ನಾವು ಈಗಿನ ಜನಗಳು ಏನಿದ್ರು ಬಟ್ಟೆ ಹೋಗಿದ್ದು, ಇದನ್ನು ಹೊಲಸು ಹಾಕೋದು, ಇದನ್ನು ಹಾಳು ಮಾಡ್ತಾ ಇದ್ವಿ. ಈ ಥರ ಮಾಡಬಾರ್ದು. ಓಕೆ. ಅವ್ರು ಚಾಲುಕ್ಯರು ಹೇಗೆ ಇಟ್ಕೊಂಡಿದ್ರು ಅದೇ ಥರ ನಾವು ಇಟ್ಕೊಂಡು ಹೋಗ್ಬೇಕು. ಅಂದರೆ ಈ ಲೇಕು ಅಗಸ್ತ್ಯ ತೀರ್ಥ ನಿರ್ಮಾಣ ಆಗಿದೆ ಚಾಲುಕ್ಯರಿಂದಲೇ? ಹೌದು, ಚಾಲುಕ್ಯರಿಂದ. ಏನಕ್ಕೆ ಕುಡಿಯೋ ನೀರಿನ ಉಪಯೋಗ? ಇಲ್ಲ, ಗೊತ್ತಿಲ್ಲ. ಅದು 1ನೇ ಪುಲಿಕೇಶಿ ಕಾಲಕ್ಕೆ ಇದನ್ನು ನಿರ್ಮಾಣ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಹೋದ್ರೆ ಇದು ಇದ್ದಿದ್ದಿಲ್ಲ. ಈ ಕಡೆ ಒಂದು ಬದು, ಆ ಕಡೆ ಒಂದು ಬದು. ಇದರೊಳಗೆ ಬಾವಿಗಳಿದೆ. ಭೂತನಾಥ ಟೆಂಪಲ್ ಕೂಡ ಇದ್ದಿದ್ದಿಲ್ಲ, ಅದ್ರ ಮುಂದೆ ಬಾವಿಗಳಿದ್ದು. ಈ ಊರಿನ ಜನ ನೀರು ತರಕ್ಕೆ ಹೋಗಿ ಬರೋಕೆ ಹೆಣ್ಮಕ್ಳು ಮಾತಾಡ್ಕೊತಿದ್ರು. ಎಲ್ಲಿಗೆ ಹೋಗಿದ್ವಿ? ಬದುವಿನ ಬಾವಿ, ಅವು ಕೂಡ ಬಾದಾಮಿ ಅಂತ ಹೆಸರಿತ್ತು. ಆಮೇಲೆ ರಾಜರ ಕಾಲಕ್ಕೆ ಇದಕ್ಕೆ ವಾತಾಪಿ ಅಂತ ಹೆಸರು ಬಂತು. ಈ ಗುಡ್ಡದ ಕಲರ್ ಎಲ್ಲ ಕಡೆ ನೋಡ್ಕೊತೀವಿ, ಈಗ ಬಾದಾಮಿ ಅಂತ ಹೆಸರು ಬಂತು. ಓಕೆ. ಸೊ ಇದು ಸ್ನೇಹಿತರು ಒಟ್ಟಾರೆ ಇದರ ಭೌಗೋಳಿಕ ಲಕ್ಷಣ. ಒಂದು ಕಡೆ ಅಂದರೆ ದಕ್ಷಿಣಕ್ಕೆ ಗುಹಾಲಯಗಳಿರುವಂತಹ ಬೆಟ್ಟ, ಉತ್ತರಕ್ಕೆ ರಾಜ ಪ್ರಾಂಗಣ ಅಂದರೆ ರಾಜರ ದರ್ಬಾರು, ರಾಜರ ಅರಮನೆಗಳೆಲ್ಲ ಇದ್ದಂಥ ಜಾಗ, ಮಧ್ಯದಲ್ಲಿ ಅಗಸ್ತ್ಯ ತೀರ್ಥ, ಅಲ್ಲಿ ಕಾಣದೆ ಭೂತನಾಥ ದೇವಾಲಯ. ಹೋಗೋಣ ಬನ್ನಿ ಸರ್. ಈಗ ನಾವು ಭೂತನಾಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ಬಂದಿದ್ದೀವಿ ಸರ್. ಸೊ ಇದ್ಯಾವುದು ಭೂತನಾಥ ಅದಲ್ವಾ? 2 ಭೂತನಾಥ. ಶಿವನಿಗೆ 108 ಹೆಸರು, ಇದ್ರೊಳಗೆ ಒಂದು ಅದೊಂದು ಹೆಸರು ಭೂತನಾಥ ಅಂತ. ಇದು ಇಳಿಜಾರು ಚಾವಣಿ, ಅಲಂಕೃತ ಕಂಬಗಳು. ಇದರ ಶಿಖರ ನೋಡಿ ಹೇಗಿದೆ, ಅವಿನ ಥರ ನಾಗರ ಶೈಲಿ ಶಿಖರಗಳು ಬರ್ತೈತಿ ಇದಕ್ಕೆಲ್ಲ. ಮುಖಮಂಟಪ, ಸಭಾಮಂಟಪ, ಒಳಗಡೆ ಶಿವಲಿಂಗ ಕೂಡ ಇದೆ ಇದಕ್ಕೆಲ್ಲ. ಓಕೆ. ಶಿವಲಿಂಗ ಬರುತ್ತೆ. ಓಕೆ, ಒಳಗಡೆ ಹೋಗಿ ಬನ್ನಿ. ಸರ್ 2 minutes ಮ್ಯೂಸಿಕ್ ಆಫ್ ಪ್ಲೀಸ್, ರೆಕಾರ್ಡಿಂಗ್ ಸರ್. ರೆಡಿ. ಇಲ್ಲಿ ಮೇಲೆ ಕಾಣಿಸುತ್ತೆ ನೋಡಿ, ಕಮಲ ಪುಷ್ಪ. ಇವು ಎಲ್ಲ ಇಳಿಜಾರು ಚಾವಣಿ, ಅಲಂಕೃತ ಕಂಬಗಳಂತೀವಿ. ಇದು ಗಜಲಕ್ಷ್ಮಿ. ಇಲ್ಲಿ ಕಾಣಿಸುತ್ತಾ? ಇದು ಗಜಲಕ್ಷ್ಮಿ. ಆಮೇಲೆ ಈ ಕಂಬದೊಳಗೆ ಡಿಸೈನ್ ನೋಡಿ ಹೆಂಗೆ ಕಾಣಿಸುತ್ತಾ? ಈ ಕಂಬದಿಂದ ಇಲ್ಲಿಂದ ಹಿಡ್ಕೊಂಡು ಅಲ್ಲಿವರೆಗೆ ಡಿಸೈನ್ ನೋಡಿ ಹೇಗೆ ಕಾಣಿಸುತ್ತಾ? ಈ ಪೀಸ್ ಮಾತ್ರ. ಈ ಪೀಸ್ ಹೇಗೆ ಕಾಣಿಸುತ್ತೆ ಹತ್ರ? ಅದು ದೀಪ ಹಚ್ತೀವಲ್ಲ, ದೀಪ. ಕರೆಕ್ಟ್. ದೀಪ ಅದೇ ಥರ ಇದೆ ಈ ಪೀಸು. ಈ ಫುಲ್ ಇಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ, ಮೇಲಿವರೆಗೂ, ಇಲ್ಲಿವರೆಗೂ ದೀಪ ಹಚ್ಚೋ ದೀಪ ಥರ ಇದೆ. ಡಿಸೈನ್ ದೀಪ, ಬತ್ತಿ ಹಾಕಿ ದೀಪ ಹಚ್ತೀವಲ್ಲ ಅದೇ ಥರ ಡಿಸೈನ್ ಇದೆ. ಓಕೆ. ಇವೆಲ್ಲ ಅಲಂಕೃತ ಇಳಿಜಾರು ಚಾವಣಿ. ಹಿಂಗೆ ನೀರೆಲ್ಲ ಕೆಳಗೆ ಇಳಿದು ಹೋಗ್ಬೇಕಲ್ಲ, ಒಟ್ಟು ಇಳಿಜಾರು ಚಾವಣಿ. ಆಮೇಲೆ ಈ ಕಲ್ಲೆಲ್ಲ ಸ್ಥಳೀಯ ಕಲ್ಲೇ? ಹೌದು, ಇಲ್ಲಿ ಕಲ್ಲೇನೆ. ಅಂದರೆ ಅದೇ ಬೆಟ್ಟಗಳದ್ದು. ಅದರಿಂದ ತೊಂಬಂದು ಕೆತ್ತನೆ ಮಾಡಿ ಕಂಬ, ಬಿಗ್ರು, ಛತ್ತು ಇವನ್ನೆಲ್ಲ ಇಲ್ಲುವೆ ತಂದು ಜೋಡಣೆ ಮಾಡಿದ್ದು. ಇವನ್ನೆಲ್ಲ ಜೋಡಣೆ ಮಾಡೋತ್ನಾಗ ಈ ಕಂಬ ಇಷ್ಟು ಗಟ್ಟಿಯಾಗಿ ನಿಂತಿದೆ ಅಂದ್ರೆ ಇದಕ್ಕೊಂದು ಇದೆ. ಇದಕ್ಕೆಲ್ಲ ಕೆಬ್ಬನ್ ಪೀಸ್ ಹಾಕ್ತಿದ್ರು. ಈ ಕಂಬ ಇದೆಯಲ್ಲ,
ಈ ಕಂಬದ ಮಧ್ಯಭಾಗದಲ್ಲಿ ಒಂದು ಹೋಲನ್ನು ಹಾಕೋದು. ಹೋಲ್ ಹಾಕಿ ಒಳಗಡೆ ಮಧ್ಯಭಾಗದಲ್ಲಿ ಹೋಲ್ ಹಾಕಿ ನಡಬರ್ಕ ಎಲ್ಲರದ್ದು ನಡಬರ್ಕೊಂದು ಹೋಲ್ ಹಾಕೋದು. ಈ ಕಲ್ಲಿಗೆ ಹೋಲ್ ಹಾಕೋದು, ಒಂದು ಕೆಬ್ಬನ್ ಪೀಸ್ ಹಾಕೋದು. ಕೆಬ್ಬನ್ ಪೀಸ್ ಹಾಕಿ ಇದನ್ನು ಜಾಯಿಂಟ್ ಮಾಡಿ ಲಾಕ್ ಸಿಸ್ಟಮ್. ಇದಕ್ಕೆ ಲಾಕ್ ಸಿಸ್ಟಮ್ ಅಂತೀವಿ. ಹಿಂಗೂ ಇದಕ್ಕೂ ಲಾಕ್ ಸಿಸ್ಟಮ್. ಇಲ್ಲಿ ಮೇಲೆ ಬೇರೆ ಕಲ್ಲು ಬಂದ್ರ ಮತ್ತೆ ಬೇರೆ ಕಲ್ಲು ಬಂದ್ರ ಅಂದಾಗಿದ್ದು ಗಟ್ಟಿಯಾಗಿ ನಿಂತಿದೆ. ಹಾಗೆ ಇದನ್ನ ಹಂಗೆ ಜೋಡಣೆ ಮಾಡ್ಕೊತ ಹೋದ್ರೆ ಹಿಂಗೆ ತಳ್ಳಿದ್ರೆ ಬಿದ್ದು ಬಿಡುತ್ತೆ. ಇವಕ್ಕೆಲ್ಲ ಕಲ್ಲಿಗೆ ಲಾಕ್ ಸಿಸ್ಟಮ್ ಇದೆ. ಇಂಟರ್ಲಾಕ್. ಇಂಟರ್ಲಾಕ್. ಅಲ್ಲಿ ಕಾಣಿಸುತ್ತಲ್ಲ ಅವಕ್ಕ ಗುಹೆಗಳಿಗೆ ಅವನ್ನ ಉಳಿಸುತ್ಕೆಂದು ಕೆತ್ತನೆ ಮಾಡಿದ್ದು. ಅಂದ್ರೆ ಒಂದು ಉಂಡೆ ಬಂಡೆ ಇತ್ತು, ಬಂಡೆನೇ ಕೆತ್ತನೆ ಮಾಡ್ಕೊಂಡಿದ್ದು. ಏಕಶಿಲಾ ಬೆಟ್ಟವನ್ನು ಕೊರ್ಕೋತೋಗಿ ಒಂದು ಬಂಡೆಯನ್ನೇ ಕೆತ್ತನೆ ಮಾಡ್ಕೋತ ಗುಹೆ ಮಾಡಿದ್ದು. ಅದರೊಳಗೆ ವಿಗ್ರಹಗಳು, ಮುಖಮಂಟಪ, ಸಭಾಮಂಟಪ, ಗರ್ಭಗೃಹ ಅದ್ರೊಳಗೆ ಮಾಡಿದ್ದು. ಈ ಕಟ್ಟಿ ಮಾಡಿದ ಗುಡಿಯೊಳಗೆ ಲಾಕ್ ಸಿಸ್ಟಮ್. ಈ ಕಂಬ ಕೆತ್ತನೆ ಮಾಡಾಕ್ತೀನಿ. ಈ ಕಂಬ ಚೆನ್ನಾಗಿ ಬರಲಿಲ್ಲ, ಈ ಕಂಬ ಒಪ್ಪಾರೆ ಆಯಿತು, ಸೊಟ್ಟಾಯಿತು, ಮಾಡಿದ್ರು ತಪ್ಪಾಯಿತು. ಈ ಕಲ್ಲನ್ನು ತೆಗೆದು ಒಗೆದು ಬೇರೆ ಕಲ್ಲನ್ನು ತೊಗೊಂಬಂದು ಕೆತ್ತನೆ ಮಾಡಿ ಕಂಬ, ವಿಗ್ರಹ, ಚತ್ತು ಎಲ್ಲ ಇದ್ರೊಳಗೆ ಹಾಕ್ಕೋಬೋದು. ಅದರೊಳಗೆ ಹಾಗಲ್ಲ. ಇದರೊಳಗೆ ಈಗ ಕೂಡ ಇದನ್ನು ಬಿಚ್ಚಿ ನೆಲ ಸಮಣ ಮಾಡಿ ಹೊಳ್ಳಿ ರೀಬೆಲ್ಟ್ ಮಾಡ್ಬೋದು. ನೆಲ ಸಮಣ ಮಾಡಿ ಹೊಳ್ಳಿ ಕಟ್ಟಡ ಮಾಡ್ಕೋಬೋದು ಇದ್ರೊಳಗೆ. ಅದ್ರೊಳಗೆ ಹಾಗಲ್ಲ. ಅದನ್ನು ಕೆತ್ತನೆ ಮಾಡೋತ್ನಾಗ ಒಂದು ಸರ ತಪ್ಪಾದ್ರೆ ಆ ಗುಹೆ ಒಳಗೆ ಕೊನೆಯವರೆಗೂ ತಪ್ಪೆ. ಅದನ್ನ ತೆಗೆದಾಕಕ್ಕೆ ಬರಲ್ಲ, ರೀಬೆಲ್ಟ್ ಮಾಡೋಕ್ಕೆ ಬರಲ್ಲ. ಹೊರಗಿಂದ ಕೆತ್ತನೆ ಮಾಡಿ ಒಂದು ಚಿಕ್ಕಲ್ಲಿ ತೊಗೊಂಡೋಗಿ ಅದರೊಳಗೆ ಕೆತ್ತನೆ ಮಾಡಿ ಸೇರ್ಸೋಕ್ಕಾಗೋದಿಲ್ಲ. ಇದ್ದ ಬಂಡೆಯನ್ನು ಕೆತ್ತನೆ ಮಾಡೋದ್ನಾಗ ಹೇಗೆ ಅದನ್ನು ಕೆತ್ತನೆ ಮಾಡ್ತಿರ್ತೀವಿ ಅಷ್ಟು ಹುಷಾರಾಗಿ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ಬೇಕು ಅದರೊಳಗೆ. ಇಲ್ಲಿ ತಪ್ಪಾದ್ರೆ ತಪ್ಪನ್ನು ತಿದ್ಕೊಳಕ್ಕೆ ಅವಕಾಶ ಇದೆ, ಅಲ್ಲಿ ತಪ್ಪಾದ್ರೆ ಆ ತಪ್ಪನ್ನು ತಿದ್ಕೊಳೋ ಅವಕಾಶ ಅಲ್ಲಿಲ್ಲ ಅಂತ ತುಂಬ ನುರಿತಂಥ ವ್ಯಕ್ತಿಗಳನ್ನು ಅಲ್ಲಿ ತೊಗೊಂಡೋಗಿ ಕೆಲಸಕ್ಕೆ ಹಾಕ್ತಾಯಿದ್ರು. ಇಲ್ಲಿ ತಪ್ಪಾದ್ರೆ ತಪ್ಪೆ, ಅಲ್ಲಿ ತಪ್ಪಾದ್ರೆ ತಪ್ಪೆ, ಇಲ್ಲಿ ತಪ್ಪಾದ್ರೆ ತೆಗೆದಾಕ್ತೀವಿ, ರೀವೆಲ್ಟ್ ಮಾಡ್ತೀವಿ, ಈಗ ಕೂಡ ಬಿಚ್ಚಿ ಜೋಡಿಸ್ತೀವಿ. ಸೊ ಅದ್ರಲ್ಲಿ ತಪ್ಪುಗಳಿದ್ದಾವೆ. ಅದರಲ್ಲಿ ಗುಹಾಲಯದಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ, ಕಳೆದ ಸಂಚಿಕೆಯಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಅಲ್ಲಿ ಒಂದು ಕಂಬ ಮಾತ್ರ ಕೆತ್ತನೆ ಮಾಡೋದ್ನಾಗ ಬಂಡೆ ಹಸಿ ಬಂತು ಅನ್ನೋದು ಗೊತ್ತಿಲ್ಲ. ಕೆತ್ತನೆ ಮಾಡೋದ್ನಾಗ ಬಂಡೆ ಹಸಿ ಬಂತು ಅನ್ನೋದು ಗೊತ್ತಿಲ್ಲ. ಶಿಲ್ಪಿ ಅವ ತಪ್ಪು ಮಾಡಿದ ಅನ್ನೋದು ಗೊತ್ತಿಲ್ಲ. ಅಲ್ಲೇ 3ನೇ ಗುಹೆ ಒಳಗೆ ವರಮೂರ್ತಿ ಮಗ್ಲ ಒಳಗಡೆ ಮುಖಮಂಟಪ, ಸಭಾಮಂಟಪದೊಳಗೆ ಒಂದು ಕಂಬ ಲಾಸ್ಟ್ ಬಂಡೆ ಕಡೆಗೆ ಹೋಗ್ತೀವಲ್ಲ, ನಾವು ಹೋದಾಗ ಅಲ್ಲಿ ಕಂಬ ಒಪ್ಪಾರೆ ಆಗಿದೆ. ಆ ಶಿಲ್ಪಿ ಏನು ಮಾಡ್ತಾನೆ ಗೊತ್ತಾ, ಆ ಕಂಬ ಒಪ್ಪಾರೆ ಆದಾಗ ತಿದ್ಕೊಳಕ್ಕೆ ಹೋಗ್ತಾನೆ. ತಿದ್ಕೊಂಡು ಅದನ್ನೆಲ್ಲ ಸೇಪ್ ಎಲ್ಲ ಚೆನ್ನಾಗಿ ಕೆತ್ತನೆ ಮಾಡ್ತಾನೆ. ಕೆತ್ತನೆ ಮಾಡಿದ್ರು ಆ ಬಂಡೆ ಆಶಿನೇ ಕಾಣಿಸುತ್ತೆ. ಅದಕ್ಕೆ ಕಂಬ ಕ್ರಾಸ್ ಕಾಣಿಸುತ್ತೆ. ಅವ ಎಷ್ಟು ಮಾಡಿದ್ರು ಅದು ಕ್ರಾಸ್ ಆಗೇ ಕಂಡಿದೆ. ಆದ್ರೆ ಅವ ಅಷ್ಟು ಪೂರ್ಣ ನಾವು ನೋಡಿಗಳೇನೆ ಇದು ಚೆನ್ನಾಗಿದೆ ಅಂತ ಹೇಳಕ್ಕೆ ಬರಲ್ಲ. ಉಳ್ದ ಕಂಬ ಎಲ್ಲ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ನೋಡಿದ್ರೆ ಅದು ತಪ್ಪಾಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಅವ ತಪ್ಪು ಮಾಡಿದ್ದು ಗೊತ್ತಿಲ್ಲ, ಆ ಬಂಡೆ ಕೆತ್ತನೆ ಮಾಡೋತ್ನಾಗ ಯಾಸಿ ಬಂತು ಅನ್ನೋದು ಗೊತ್ತಿಲ್ಲ. ಅಂದರೆ ಅದು ಏಕಶಿಲಾ ಬೆಟ್ಟ ಅಲ್ಲ. ಇದ್ರೊಳಗೆ ನಾವು ತೆಗೆದು ಹಾಕ್ತೀವಿ, ಬೇಡಾದ್ರೆ ಆ ಕಡೆ ಈ ಕಡೆ ಇನ್ನೂ ಸ್ವಲ್ಪ ಸರ್ಸೈಡಾಗಿ ನಮ್ಗೆ ಇಲ್ಲಿ ಜಾಗ ಇದೆ, ಅಲ್ಲಿಲ್ಲ. ಅಲ್ಲಿ ತಪ್ಪು ಮಾಡಿದರೆ ತಪ್ಪಾಗಿದೆ. ಅವ ತಪ್ಪು ಮಾಡಿದರೆ ಅವ ಮಾಡಿದ ಅನ್ನೋದು ಗೊತ್ತಿಲ್ಲ, ಆ ಬಂಡೆ ಯಾಸಿ ಬಂತು ಅನ್ನೋದು ಗೊತ್ತಿಲ್ಲ. ಒಟ್ಟು ತಪ್ಪಾಗಿದೆ ಅಲ್ಲಿ. ಬನ್ನಿ ಸರ್. ಬನ್ನಿ ಸರ್. ಸರ್ 6ರಿಂದ 7ನೇ ಶತಮಾನ. ಇಲ್ಲಿ ಮೇಲೆ ಕಮಲ ಪುಷ್ಪ ಕಾಣಿಸುತ್ತೆ ನೋಡಿ ಮೇಲೆ. ಇವೆಲ್ಲ ಅಲಂಕೃತ ಕಂಬಗಳು. ಬನ್ನಿ ಒಳಗಡೆ ಹೋಗೋಣ. ಇದೇನು ಸರ್ ಎಷ್ಟು ಚೆನ್ನಾಗಿ ಮಾಡಿದ್ರೆ? ಇಲ್ಲಿ ಹೊರಗಡೆ ನೋಡಿದ್ರೆ ಕಾಣಿಸುತ್ತೆ. ಇಲ್ಲಿ ಬನ್ನಿ, ಇಲ್ಲಿ ಒಳಗೆ ಬನ್ನಿ ಹೇಳ್ತೀನಿ. ಇಲ್ಲಿ ಗಜಲಕ್ಷ್ಮಿ, ಕಮಲ ಪುಷ್ಪ, ಒಳಗಡೆ ಶಿವಲಿಂಗ. ಬನ್ನಿ ಪೂರ್ವ ಬನ್ನಿ ಒಳಗೆ ಬರ್ಬೋದಾ? ಬನ್ನಿ ಸರ್. ಶಿವಲಿಂಗ ಇದೆ, ಮೇಲೆ ಕಮಲ ಪುಷ್ಪ ಇದೆ. ಇದು ಗರ್ಭಗೃಹ, ಈಗ ನಾವು ಬಂದಿದ್ದು ಒಳಗಡೆ ನಿಂತಿದ್ದು. ಇದು ನೋಡಿ ರೀಬೆಲ್ಟ್ ಆಗಿರ್ತೈತಲ್ಲ, ಹೊಳ್ಳಿ ಮತ್ತು ಮರ ಜೋಡಣೆ ಕೂಡ ಆಗಿರ್ತಾವಲ್ಲ ಇವು ಇಕ್ಕಟ್ಟಿನೂ. ಈ ಶಿವಲಿಂಗ ಇದು ಇರ್ಬೋದು, ರೀಬೆಲ್ಟ್ ಆಗಿಂದ ಇಕ್ಕಟ್ಟು ಅವೆಲ್ಲ ಕಲ್ಲು ಜೋಡಣೆ ಆಗೋತ್ನಾಗ ಈ ಶಿವಲಿಂಗ ಇವೆಲ್ಲ ಇಕ್ಕಟ್ಟು ತಂದು ಹಾಕಿದ್ವಿ. ಇವೆಲ್ಲ ಫಸ್ಟ್ ಶಿವಲಿಂಗನ ಒಪ್ಕೋತೀನ ಇಲ್ಲಂದಿಲ್ಲ. ಇಲ್ಲಿ ನೋಡಿ ಕೆಳಗಡೆ ಗರುಡ ಬರ್ತಾನೆ. ಇದು ಪೀಠ ಬೇರೆ ಬರ್ತೈತಿ, ಎಲ್ಲ ಬೇರೆ ಬರ್ತೈತಿ. ಮೂಲ ಪೀಠ ಈ ಸ್ಯಾಂಡ್ ಸ್ಟೋನ್ ಇಲ್ಲಿ ಕಾಣಿಸುತ್ತಾ, ಇಲ್ಲಿ ಕೆಳಗಿಡ್ರಿ. ಇದು ಈ ಕೈ ಇಟ್ಟಿದ್ದೀನಿ, ಇದು ಪೀಸು ಮೂಲ ಪೀಠ ಒಣ್ಣೆದಿದ್ದು. ಆಮೇಲೆ ಕಾಲಾಂತರ ಇವನ್ನೆಲ್ಲ ಚೇಂಜ್ ಹಾಕೋತ ಬರ್ತಾವೆ ನೋಡಿ. ಇಲ್ಲೆಲ್ಲ ಇದು ಕರೆಗಲ್ಲ, ಇದು ಕಲ್ಲು ಚೇಂಜ್ ಇದೆ ನೋಡಿ. ಯಾಕಂದ್ರೆ ಇದು ಕೆಂಪು ಕಲ್ಲು, ಇಲ್ಲಿ ಸಿಗೋದು ಇದು ಸ್ಯಾಂಡ್ ಸ್ಟೋನು. ಈ ಕಲ್ಲು ಬೇರೆ, ಈ ಕಲ್ಲು ಬೇರೆ. ಆಮೇಲೆ ಮತ್ತೆ ಹೊಳ್ಳಿ ಇಲ್ಲಿ ಯಾವುದೋ ಒಂದು ಪೀಸ್ ಇದೆ, ಇಲ್ಲಿ ಸಿಕ್ಕಿದೆ ಅಂದ್ರೆ ತಂದು ಇದ್ರ ಮೇಲೆ ಹಾಕಿದಾರ. ಅದು ಶಿವಲಿಂಗ, ಇದು ಇವೆರಡು ಒಂದೇ. ಇಲ್ಲಿ ಕೆಳಗಿರೋದು ಈ ಕಲ್ಲದ್ರೊಳಗೆ ಒಂದು ಯಾವ್ದಾದ್ರು ಡ್ಯಾಮೇಜ್ ಇರಬೇಕು, ಅದು ಹೋಗಿರ್ಬೇಕು. ಹೋದ ನಂತರ ಇವನ್ನೆಲ್ಲ ತಂದು ಇಕ್ಕಟ್ಟು ಜೋಡಣೆ ಮಾಡಿದ್ದಾರೆ. ಓಕೆ. ಆದರೆ ಮೂಲದಲ್ಲಿ ಶಿವ ದೇವಸ್ಥಾನನೇ. ಶಿವ ದೇವಸ್ಥಾನ. ಒಟ್ಟು ಭೂತನಾಥ ಅಂದರೆ ಏನು ಗೊತ್ತೇನಾರು? ಅದ ಹೇಳಿದ್ನಲ್ಲ, ಭೂತನಾಥ. ಶಿವನಿಗೆ 108 ಹೆಸರು, ಅದರೊಳಗೆ ಒಂದು ಇದೊಂದು ಹೆಸರು. ಈ ಥರ. ಓಕೆ. ಇದು ಜಾಲಂತರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಿಟಕಿ ನೋಡಿ, ಸ್ವಲ್ಪ ಬೆಳಕನ್ನ ಕೆಳಗೆ ತೋರಿ, ಆ ಕಡೆ ತೋರಿ ನೋಡಿ ಹೆಂಗೆ ಕಾಣಿಸುತ್ತೆ ಸರ್. ತುಂಬ ಚೆನ್ನಾಗಿ ಕಾಣ್ತಾ ಇದೆ. 1 ನಿಮಿಷ ನೀವು ಬೆಳಕು ಹಿಡ್ಕೋರಿ, ನಾ ಡೋರ್ ಬಂದ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿ ಡಿಸೈನ್ ಕಾಣಿಸುತ್ತೆ. 1-2 ನಿಮಿಷ. ಸರ್ ನೋಡಿ, ಈಗ ಅದನ್ನು ಸ್ವಲ್ಪ ಬೆಳಕು ಮಾಡಿ.
ಆ ಡಿಸೈನ್ ಕಾಣಿಸುತ್ತಾ ಕಾಣಿಸಲ್ಲ? ಅಲ್ಲ ಒಂದು ಕೆಲಸ ಆ ಕಡೆಯಿಂದ ಬೆಳಕು ಬಿಡ್ಬೇಕ್ರಿ. ಈ ಕಡೆಯಿಂದ ಬರ್ತೀರಿ? ಹೌದು, ಈ ಕಡೆಯಿಂದ ಬೆಳಕು ಬಿಟ್ರೆ ಚೆನ್ನಾಗಿ ಕಾಣುತ್ತದೆ. ನೋಡ್ರಿ ಆ ಕಡೆ ಹಿಡಿರಿ, ನೀವು ಅಲ್ಲೇ ಇರಿ ಸರ್. ಅಲ್ಲೇ ಕ್ಯಾಮ್ರಾ ಅಲ್ಲೇ ಇರಲಿ. ಹೇಗಿದೆಪ್ಪ, ಕಾಣ್ತಿದ್ಯಾ? ಹಾಂ ಹಾಂ, ಈ ಕಡೆ ಬನ್ನಿ ಇನ್ನೊಂದು ಸ್ವಲ್ಪ. ಹಾಂ, ಈಗ ಸರ್ ಎಂಥ ಒಳ್ಳೆ ಡಿಸೈನ್ ಸರ್ ಇದು ಆ ಕಾಲದಲ್ಲಿ. ಓಕೆ, ಎಸ್ ಸರ್, ಪೂರ್ತಿ ಕಲ್ಲೇ. ಹೌದು ಕಲ್ಲೇ. ಒಂದು ಸ್ವಲ್ಪ ಹೊಡೆದೋಗಿದೆ ಇಲ್ಲಿ. ಡ್ಯಾಮೇಜ್. ಹೊರಗೆ ಹೋಗ್ಬನ್ನಿ. ಈಗ ಎಲ್ಲ ಡಿಸೈನ್ಸ್ ತಿಂತು ಅದೊಂದು. ಅದಕ್ಕೆ ಇದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದೆ. ಹೌದು, ಎಲ್ಲ ಒಂದು. ಓಕೆ ಸರ್, ಇಲ್ಲಿ ಉಂಟ್ಕೊಂಡು ನೋಡಿ. ಓ ಸೂಪರ್. ಈ ಶೈಲಿ ನೋಡ್ರಿ ಹೇಗೆ ಕಾಣಿಸುತ್ತಾ? ಇದಕ್ಕೆ ನಾಗರ ಶೈಲಿ ಅಂತ ಕರೀತಾ ಇದ್ದೀವಿ. ಹಾವಿನ ಥರ ಸಿಂಬೆ ಬರ್ತಲ್ಲ, ಹಾವಿನ ಥರ ಶೈಲಿ, ನಾಗರ ಶೈಲಿ ಇದು. ಆ ಗೋಪುರ ಮೇಲೆ ಶಿಖರ ಅದು ನಾಗರ ಶೈಲಿ. ಮುಖದ ಮೇಲೆ ಇಲ್ಲಿ ಮುಂದ್ಗಡೆ ಕೀರ್ತಿ ಮುಖ ಕಾಣಿಸುತ್ತಾ, ಅದಕ್ಕೆ ಕೀರ್ತಿ ಮುಖ ಅಂತೀವಿ, ಪ್ರಭಾವಳಿ ಅಂತೀವಿ, ಶಿವ ಮುಖ ಅಂತೀವಿ. ಅದಕ್ಕೆ ಅದನ್ನು ನಿಮ್ಗೆ ನಾನು ಗುಹೆ ಒಳಗೆ ತೋರಿಸಿದ್ದೀನಿ. ಈಗ ನಾವು ಸೋಫಾ ಸೆಟ್ಟನ್ನು ನೋಡ್ತೀವಿ ಸರ್. ನಮ್ಮ ರಾಜರು ಎಲ್ಲ ಮೊದಲೇ ಅವನ ಅನುಭವಿಸಿದ್ದಾರೆ. ಈಗೆಲ್ಲ ಸೋಫಾ ಸೆಟ್ ನೋಡ್ರಿ ಕಲ್ಲಲ್ಲೇ ಮಾಡಿದ್ದಾರೆ, ಇಷ್ಟು ಚೆನ್ನಾಗಿ. ಕಲ್ಲಿನ ಸೋಫಾ ಸೆಟ್ಟು. ಹಾಂ, ವಾವ್ ಕಾಣಿಸುತ್ತೆ ನೋಡಿ. ನಾವು ಮಾಡ್ತಿರೋದು ಏನಾಗಿರ್ಬೋದು, ಫ್ಯಾಷನ್ ಆಗಿ ಬಟ್ಟೆ ಎಷ್ಟಲ್ಲಿ ಯಾವುದು ಹೊಸದಲ್ಲಿ ಎಲ್ಲ ನಮ್ಮ ರಾಜರು ಅನುಭವಿಸಿ ಬಿಟ್ಟೋಗಿದ್ದಾರೆ. ಮೊದಲು ನಮ್ಮ ಪೂರ್ವಜರು ಅವರು ನೋಡಿ ಮಾಡಿ ಎಲ್ಲ ಅನುಭವಿಸಿ ಹೋಗಿದ್ದಾರೆ. ಸೋಫಾ ಸೆಟ್ ಕೂತ್ಕೊಳ್ಳೋಕೆ ಎಷ್ಟು ಕಂಫರ್ಟ್ ಇದೆ, ತುಂಬ ಚೆನ್ನಾಗಿದೆ ಸರ್. ತಂಪಿದ್ದ ಜಾಗದ ಒಂದು ಸ್ವಲ್ಪ ತಂಪತ್ತು ಬಿದ್ದಿರ್ತೈತಲ್ಲ, ಆ ಟೈಮಲ್ಲಿ ಇಲ್ಲಿ ಬಂದು ಕೂತ್ರೆ ಕಲ್ಲು ಜುನಾಸ್ತಿರ್ತೈತೆ, ಕೂತ್ಕೊಳಕ್ಕೆ ರೆಸ್ಟ್ ಮಾಡೋಕೆ ಒಳ್ಳೆ ಜಾಗ ಇದು. ವಾವ್, ತುಂಬ ಚೆನ್ನಾಗಿದೆ. ಮತ್ತೆ ಸಿಂಗಲ್ ಪೀಸ್ ಸರ್ ಇದು? ಸಿಂಗಲ್. ಇದೊಂದು ಕಲ್ ಬೇರೆ, ಇದೊಂದು ಪೀಸ್ ಬೇರೆ. ಅಲ್ಲ ಸೆಟ್ ಐ ಮೀನ್ ಈ ವರ್ಕೊಳ್ಳೋದು ಕೂತ್ಕೊಳ್ಳೋದು ಎರಡು ಒಂದೇ ಪೀಸು? ಹೌದು, ಒಂದೇ ಪೀಸ್. ಒಂದೇ ಕೆತ್ತನೆ ಮಾಡಿದ್ದು. ಆಗ ಇವು ಎಲ್ಲ ಹಂಗೆ ಒಂದೇ ಬಂಡೆ, ಅಟ್ಯಾಚ್ಮೆಂಟ್ ಅಲ್ಲ. ಸೋಫಾ ಸೆಟ್. ಆ ಕಾಲ್ ಸೋಫಾ. ಈ ಕಲ್ಲೊಳಗೆ ಈ ಗುಡಿ ಭಾಗಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅವರು. ಹೌದು, ಕಲ್ಲಲ್ಲಿ ಮಾಡೋದು ತುಂಬ ಕಷ್ಟ. ಹೌದು ಸರ್, ಇದು ಭೂತನಾಥ ಗುಡಿಗಳ ಗುಂಪು ಅಂತ ಕರಿತೀವಿ. ಅದೊಂದು ಗುಡಿ ಆಯಿತು. ಮತ್ತು ಇದು ಒಂದು ಗುಡಿ ಇದೆ. ಇದು ಮುಖಮಂಟಪ, ಸಭಾಮಂಟಪ, ಗರ್ಭಗೃಹ. ಇಲ್ಲಿ ಒಳಗಡೆ ಶಿವಲಿಂಗ ಆಯಿತು, ಅದು ಕೂಡ ಡ್ಯಾಮೇಜ್ ಆಗಿದೆ. ಆ ಪೀಠನೂ ಇಲ್ಲ, ಏನೂ ಇಲ್ಲ, ಹಾಳಾಗಿದೆ. ಇವೆಲ್ಲ ಸೋಫಾ ಸೆಟ್ ಕಾಣ್ತಾ ಇದೆ ನೋಡಿ. ಈ ಕಡೆ ಒಂದು ಗರ್ಭಗೃಹ, ಈ ಕಡೆ ಒಂದು ಗರ್ಭಗೃಹ, ಎರಡಿದೆ. ಆಮೇಲೆ ಇದು ಈ ಕಡೆ ನೋಡಿ ಸರ್, ಇದು ಅಭಿಷೇಕದ ನೀರು ಹೊರಗಡೆ ಬರಕ್ಕೆ ಮಾಡಿದ್ದು. ಓಕೆ, ಈ ಕಡೆ ಕಾಣಿಸುತ್ತೆ ನೋಡಿ, ಅಭಿಷೇಕದ ನೀರು ಹೊರಗಡೆ ಬರಕ್ ಮಾಡಿದ್ದು. ಅಭಿಷೇಕ ನಡೀತಿತ್ತಲ್ಲ ಅದು ದೇವಸ್ಥಾನಕ್ಕೆ, ಶಿವಲಿಂಗಕ್ಕೆ ನೀರು ಬೀಳ್ತಿತ್ತಲ್ಲ, ಅವತ್ತು ನೀರು ಹೊರಗಡೆ ಬರಕ್ ಇದನ್ನ ಮಾಡಿದ್ದು. ಇಲ್ಲಿ ಬಂದು ತುಂಬಿಕೊಳ್ಳುತ್ತೆ. ಇಲ್ಲಿ ಬಂದು ತುಂಬಿಕೊಳ್ತಾ ಆಮೇಲೆ ಆಚೆ ಚೆಲ್ಲೋದು. ಈ ಕಡೆ ಇಲ್ಲಿ ನೋಡ್ರಿ, ಮಳೆ ನೀರು ಹೊರಗೆ ಕೊಡುವ ಬರಕ ಮಾಡಿದ್ದಾರೆ. ಮಳೆ ನೀರು ನಮ್ಮ ಚಾಲುಕ್ಯರ ರಾಜರು ಈ ಗುಡಿಗಳನ್ನು ಕಟ್ಟಿದ್ರು. ಮಳೆ ನೀರು ಜಾಸ್ತಿ ಆಗಿ ಗುಡಿ ಒಳಗೆ ಹೋಗಬಾರ್ದಲ್ಲ, ಹೊರಗಡೆ ಬರ್ಬೇಕಲ್ಲ. ಇಲ್ಲಿ ಕಾಣ್ತಾ ಇದೆ, ಇವಕ್ಕೆ ಹರ್ನಾಳಿಗೆ ಅಂತ ಕರಿತೀವಿ ನಮ್ಮ ಕಡೆ ಲೋಕಲ್ ರೂಢಿ ಭಾಷೆಯಲ್ಲಿ, ಹರ್ನಾಳಿಗೆ ಅಂತ ಕರಿತೀವಿ. ಇಲ್ಲಿ ಕಾಣಿಸುತ್ತಾ ಇವು ಕೆಲವೊಂದು ಡಿಸೈನ್ಗಳು ಒಂದೊಂದು ಕಡೆ ಬೇರೆ 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 ಥರ ಮಾಡಿರ್ತಾರೆ. ಇಲ್ಲೊಂದು ಡಿಸೈನ್ ಇದೆ, ಇಲ್ಲೊಂದು ಡಿಸೈನ್ ಇದೆ, ಇನ್ನೊಂದು ಡಿಸೈನ್ ಹೋದಾಗ ನಂದಿ ಬಾಯಿಯೊಳಗೆ ನೀರು ಬರೋದು, ಮೊಸಳೆ ಬಾಯಿಯೊಳಗೆ ನೀರು ಬರೋದು, ಈ ಥರ ಪ್ರಾಣಿಗಳ ಬಾಯಿಯೊಳಗೆ ನೀರು ಬರೋದು, ಈ ಥರಗಳನ್ನು ಮಾಡಿರ್ತಾರೆ. ಇವನ್ನ ಬೇರೆ ಬೇರೆ ಡಿಸೈನ್ ಬೇರೆ ಡಿಸೈನ್ಸ್ ಕೊಟ್ಟಿರ್ತಾರೆ. ಇದು ಚಾಲುಕ್ಯರ ಕಾಲದ ಇವೆಲ್ಲ ಡಿಸೈನ್ಸ್, ಇವೆಲ್ಲ ಹರ್ನಾಳಿಗೆ ಅಂತ ಕರಿತೀವಿ. ನೀರು ಹೊರಗಡೆ ಬರಬೇಕು, ಗುಡಿಯ ಒಳಗಡೆ ಹೋಗಬಾರ್ದು. ಆ ಥರ ಇಲ್ಲಿ ಒಂದು ಕಾಣಿಸುತ್ತೆ. ಈ ಸದ್ಯಕ್ಕೆ ನಾವು ಮಾಡಿದ್ದು ನಮ್ಮ ಹರ್ನಾಳಿಗಳು, ಅವನು ಕೂಡ ನೋಡು ಬನ್ನಿ. ಅವರು ಅದೇ ತರನಾಗೆ ಮಾಡಿದ್ದಾರೆ ನೋಡ್ರಿ. ನಾವು ಏನು ಬದುಕಿದ್ರು, ನಮ್ಮ ಪೂರ್ವಜರು ಹೇಗೆ ಬದುಕ್ತಾ ಇದ್ರು ಅದನ್ನ ನೋಡೇ ಕಟ್ಕೊಂಡಿದ್ದು ನಾವು. ಅದೇ ತರನಾಗಿ ಇಲ್ಲೂ ಕೂಡ ಈ ಮನೆ ಕಟ್ಟಿದ್ದಾರೆ ನೋಡಿ. ಅಲ್ಲಿ ಹರ್ನಾಳಿಗೆ ಹಳದಿ ಬಣ್ಣದ ಮನೆ ಕಟ್ಟಿದ್ದಾರೆ. ಅದ್ರೊಳಗೆ ಮುಂದ್ಗಡೆ 2 ಪೈಪ್ ಹಾಕಿದ್ದಾರೆ. ಅದು ನೀರು, ಮಳೆ ನೀರು ಬರ್ತಲ್ಲ, ಮಳೆ ನೀರು ಹೊರಗಡೆ ಬರಕ್ ಮಾಡಿದ್ದದು. ಅದಕ್ಕೂ ಹರ್ನಾಳಿಗೆ ಅಂತ ಕರಿತೀವಿ. ಅಲ್ಲಿ ಕಾಣಿಸುತ್ತೆ ನೋಡಿ, ಇದು ಪೈಪ್ ಹಾಕಿದ್ದಾರೆ ನೋಡಿ. ಚಾಲುಕ್ಯರು ಈ ಗುಡಿಗಳನ್ನು ಕಟ್ಟಿದ್ರಲ್ಲ, ನೀರು ಒಳಗಡೆ, ಗುಡಿ ಒಳಗಡೆ ಹೋಗಬಾರ್ದು, ಹೊರಗಡೆ ಬರಬೇಕು. ಆ ಥರ ಈಗ ನಾವು ಹೆಂಗೆ ಅದನ್ನು ನೀರು ಒಳಗಡೆ ಹೋಗಬಾರ್ದು ಅಂತ ಮಾಡ್ಕೊಂಡಿದ್ವಿ, ಅದೇ ಥರನ ನಮ್ಮ ಚಾಲುಕ್ಯ ದೊರೆಗಳು, ನಮ್ಮ ರಾಜರು ಈ ಗುಡಿಗಳನ್ನು ಕಟ್ಟುವ ಹೊತ್ನಾಗ ನೀರು ಬಿದ್ದಾಗ ಅದು ಇಳಿಜಾರು ಚಾವಣಿ ಮಾಡಿದರೆ ನೀರು ಹೊರಗಡೆ ಬರ್ತಿತ್ತು. ಈ ಥರ ಹಿಂಗೆ ಚೌಕಾಕವರ ಕಟ್ಟಿದ್ವಿ ಅಂದ್ರೆ ಆ ಹರ್ನಾಗಿ ಮುಖಾಂತರ ನೀರು ಹೊರಗಡೆ ಬಂದು ಬೀಳಬೇಕಾಗಿತ್ತು. ಆ ಥರ ಅವ್ರು ನೋಡೇ ನಾವು ಕಲ್ತಿದ್ದೆಲ್ಲ, ನಮ್ಮ ಪೂರ್ವಜರು ನೋಡೇ ನಾವು ಕಲ್ತಿದ್ದು. ನಾವು ಹೊಸದಾಗಿ ಏನು ಬದುಕು ಕಂಡಿಡ್ದಿಲ್ಲ, ಏನೂ ಇಲ್ಲ. ನಾವು ಎಷ್ಟು ಶಾಣ್ಯರು ಅಂತೀವಿ, ನಾವು ಅದನ್ನು ಕಂಡಿಡಿದು ಇದನ್ನು ಕಂಡಿಡಿದು ಅಂತೀವಿ, ಎಲ್ಲ ಸುಳ್ಳು. ನಮ್ಮ ಪೂರ್ವಜರಷ್ಟು ನಾವು ಶಾಣ್ಯರು ನಾವಲ್ಲ. ಅವರಷ್ಟು ಬದುಕ್ತ ದಿನಗಳನ್ನು ನಾವು ಈಗ ಬದುಕ್ತಾ ಇಲ್ಲ. ನಾವು 50 ವರ್ಷಕ್ಕೆ ಮುಗಿದು ಹೋಯ್ತು ನಮ್ಮದು. ಅವರು 100 ವರ್ಷದ ಮೇಲೆ ಬದುಕ್ತಾ ಇದ್ರು ಅವಾಗಿನ ಜನ. ಅಂದರೆ ಒಳ್ಳೆ ಫುಡ್ ತಿಂತಾ ಇದ್ರು, ಅಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಿದ್ವಿ. ಈಗ ಶ್ರಮ ಪಡೋದು ಇಲ್ಲ, ಕೆಲಸ ಮಾಡೋಕ್ಕೂ ಒಳ್ಳೆ ಅಂತಾರೆ. ಆಮೇಲೆ ಇನ್ನೊಂದು ಏನಿತ್ತಂದ್ರೆ ಅವಾಗಿನ ಪದಾರ್ಥದ ಪದ್ಧತಿಗಳು, ಈಗ ನಾವು ಊಟ ಎಂಥದ್ರಲ್ಲಿ ಮಾಡ್ತೀವಿ, ಪ್ಲಾಸ್ಟಿಕ್ ತಟ್ಟೆ ಅಂತೀವಿ, ಅದರೊಳಗೆ ಊಟ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಆಮೇಲೆ ಚಾಕಪ್ಪು ಅವೆಲ್ಲ ಕುಡಿಬೇಕಾದ್ರೆ, ಏನೇ ಕುಡಿಬೇಕಾದ್ರೆ ಎಲ್ಲ ಪ್ಲಾಸ್ಟಿಕನ್ನು ಯೂಸ್ ಮಾಡ್ತಿದ್ವಿ. ಅವಾಗ ಹಾಕಿದ್ದಿದ್ದಿಲ್ಲ. ಮಡಿಕೆ ಗಡಿಗೆ ಅಂತೀವಲ್ಲ, ಆ ಗಡಿಗೆ ಒಳಗೆ ಏನೋ ಅಡುಗೆ ಮಾಡಿದ್ರು, ಅದರೊಳಗೆ ತಿಂತಾಯಿದ್ರು. ಆಮೇಲೆ
ತಾಮ್ರದ ಇದ್ರ ತಾಟ್ ಬರ್ತಾವೆ, ಅವು ಒಂದೊಂದು ಕೆ ಜಿ ಇರ್ತಾವೆ. ಹಾಂ, ಹಿಂಗೆ ಹಿಡಿದ್ರೆ ಹಿಂಗೆ ಕೆಳಗೆ ಹೋಗಿ ಕೈ ಅಷ್ಟು ವಜ್ಜ ಇರ್ತಾವೆ. ಅಂಥದ್ರೊಳಗೆ ಬಿಡ್ತಾಯಿದ್ರು, ಊಟ ಮಾಡ್ತಾಯಿದ್ರು. ಆಮೇಲೆ ಮಡಿಕೆ ಒಳಗೆ ಅಡುಗೆಗಳನ್ನು ಮಾಡ್ತಾಯಿದ್ರು. ಅದು ಆರೋಗ್ಯಕ್ಕೆ ಒಳ್ಳೆಯದು. ಈಗ ನೀರು ಕುಡಿಬೇಕಾದ್ರೆ ನಾವು ಫ್ರಿಜ್ ಅಂದು ಬಿಡ್ತೀವಿ, ಅವಾಗ ಹಂಗೆ ಇದ್ದಿದ್ದಿಲ್ಲ. ದೊಡ್ಡದೊಂದು ಮಡಿಕೆ ಇರ್ತಿತ್ತು, ಅದ್ರೊಳಗೆ ನೀರು ತುಂಬಿಡ್ತಿದ್ರು. ಆ ನೀರನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ನಾವು ನಮ್ಮ ಪೂರ್ವಜರು ಹೇಗೆ ಬದುಕಿದ್ರು ಹಾಗೆ ಬದುಕಿದ್ರೆ ನಾವು 100 ವರ್ಷ ಬದುಕ್ತೀವಿ. ಹಾಂ, ಈಗ 50 ವರ್ಷ ಆಗೋ ಕಾರಣ ಹಿಂಗೆ ನಾವು ಮಾಡ್ಕೊಂಡಿದ್ದು. ಇಂಥ ತಿನ್ನೋದು, ಈ ಯಾವುದೋ ಹೊರಗಡೆ ಹೋಗಿ ಊಟ ಮಾಡೋಕೆ ಹೋಗಿ ಊಟ ಮಾಡೋಕೆ ಹೋದಾಗ ಅದ್ರೊಳಗೆ ಇದನ್ನು ಹಾಕ್ತಾರೆ, ಟೇಸ್ಟಿಂಗ್ ಪೌಡ್ರು ಅಂಥದ್ದೆಲ್ಲ ಹಾಕ್ತಾರೆ. ಅದ್ರ ಬದಲು ಮನೇನ ಊಟ ಮಾಡಿರಿ. ಅದು ಒಂದು ಸ್ವಲ್ಪ ಉಪ್ಪು ಖಾರ ಉಪ್ಪು ಹೆಚ್ಚು ಕಮ್ಮಿ ಆಗಿದ್ರೂ ಚಿಂತಿಲ್ಲ, ಮನೆ ಊಟ ಚೆನ್ನಾಗಿರ್ತೈತಿ. ಆಮೇಲೆ ಮಡಿಕೆ ಒಳಗೆ ಅಡುಗೆ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು. ಗ್ರೇಟ್ ಸರ್. ಸೊ ಒಟ್ಟು ದೇವಾಲಯದ ಸಮೂಹ ಇದು. ಹೌದು ಸರ್. ಅಂದ್ರೆ ಈ ಮಳೆ ಜಾಸ್ತಿ ಆಗುತ್ತೆ ಇಲ್ಲಿ. ಮಳೆ ಜಾಸ್ತಿ ಆದಾಗ ನೀರು ಈ ಗುಡ್ಡದಂದು ಎಲ್ಲ ಕಡೆಯಿಂದ ಹರ್ಕೊಂಬಂದು ಆ ಮುಖಾಂತರ ಅಲ್ಲಿ ಬರ್ತ ನೋಡಿ, ಅಲ್ಲಿಂದ ಬರ್ತೈತೆ. ಅಲ್ಲಿಂದ ಬಂದು ಇಲ್ಲಿ ಬಂದು ಹಿಂಗೆ ಬಂದು ಈಗ ನಾವು ಬ್ರಿಡ್ಜ್ ಮಾಡಿದ್ವಿ ಅಂತಂದು ಹೇಳ್ತಾ ಇದ್ವಿ. ಹೌದು, ನಮ್ಮ ರಾಜರು ಚಾಲುಕ್ಯರ ಕಾಲದಾಗ ಅವನ್ನೆಲ್ಲ ಬ್ರಿಡ್ಜ್ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಇಲ್ಲಿ ದೊಡ್ಡ ಕಾಣಿಸುತ್ತೆ ನೋಡಿ. ಇಲ್ಲಿ ನೀರು ಒಳಗಡೆ ಆ ಕಡೆಯಿಂದ ಎಲ್ಲ ಬಂದು ಹಿಂಗೆ ಪಾಸ್ ಆಗಿ ಈ ಹೊಂಡದಕ್ಕೆ ಹೋಗುತ್ತಿದ್ದು. ಓಕೆ, ಇದು ಬ್ರಿಡ್ಜ್ ಇದು ನಾವು ಹೋಗ್ತಾ ಇರೋದು. ಇಲ್ಲಿ ಬರ್ತಾ ಇರೋದು. ಇಲ್ಲಿ ಕಾಣಿಸುತ್ತೆ ನೋಡಿ, ಇದು ಓಪನ್ ಇದೆ. ಹಿಂಗೆ ಒಳಗಡೆ ಹಿಂಗೆ ಬಂದು ಈ ಕಡೆ ಬಂದು ಈ ಕಡೆ ಹೋಗುತ್ತೆ ನೀರು ಹೊರಗಡೆ. ಈ ಅಗಸ್ತ್ಯ ಲೇಖಕ್ಕೆ ಬಂದು ನೀರು ಸಂಗ್ರಹ ಆಗೋದು, ಎಲ್ಲ ಗುಡ್ಡದ ನೀರು ಬಂದು. ಓಕೆ. ಅದಕ್ಕೆ ಕರೆಕ್ಟಾಗಿ ಚಾನಲ್ ಮಾಡಿದ್ದಾರೆ. ನೀಟಾಗಿ ಎಲ್ಲಿಂದ್ರಲ್ಲಿ ಬರಬಾರ್ದು ಅಂತ ಬಿದ್ದ ನೀರೆಲ್ಲ ಒಂದ್ ಕಡೆ ಬರಕ್ ನೋಡಿ, ಅಲ್ಲೆಲ್ಲ ನೀಟಾಗಿ ಅದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ದಾರಿ ಮಾಡಿದ್ದಾರೆ, ತಾನೇ ದಾರಿ, ಮೊದಲೇ ದಾರಿ ಅದು. ಆ ಥರ ಹಿಂಗೆ ದಾರಿನೇ ಇದೆ. ಹಿಂಗೆ ಬಂದು ಹೊರಗಡೆ ಬಂದು ಈ ಅಗಸ್ತ್ಯ ತೀರ್ಥಕ್ಕೆ ಸೇರ್ಕೊಳ್ಳುತ್ತೆ. ಓಕೆ. ತುಂಬದಾಗ ಆಚೆ ಹೋಗಕ್ಕೂ ಆಗುತ್ತೆ ಬಹುಶಃ. ತುಂಬದಾಗ ಆಚೆ ಅಲ್ಲಿ ಹೋಗುತ್ತಾ ಸರ್. ಒಂದು ಸ್ವಲ್ಪ ಜೂಮ್ ಇಲ್ಲಿ ನಿಂತ್ಕೊಳ್ಳಿ. ಆ ಒಂದು ಡೋರ್ ಬಕ್ಲ ಕಾಣಿಸುತ್ತಲ್ಲಿ. ಕಾಣ್ತಿದೆ. ಆ ಡೋರ್ ಜೂಮ್ ಮಾಡಿ ತೋರಿ ಅಂದ್ರೆ 1 ನಿಮಿಷ. ಅಂದ್ರೆ ಆ 3 ಗೆರೆ ತರ ಕಾಣ್ತಿದೆಯಲ್ಲ, ಅದ ಒಂದೇ ಡೋರ್ ಇದೆ. ಇದೆ ನೋಡಿ, ಇದು ಡೋರ್, ಇದು ಬಾಕ್ಲ, ದೊಡ್ಡ ಬಾಕ್ಲ. ಇದಷ್ಟು ಕಟ್ಟಡ. ಅಂದ್ರೆ ನೀರಿನ ಮಟ್ಟ ನೋಡಿ, ನಮ್ಮ ಚಾಲುಕ್ಯ ದೊರೆಗಳು ಗುಡಿಗಳನ್ನು ಕಟ್ಟಡ ಮಾಡ್ತಾಯಿದ್ರು. ನೀರು ಹೆಚ್ಚಾಗಿ 1 ಸ್ಟೆಪ್ ಹತ್ತಿ ಈ ಗುಡಿಯೊಳಗೆ ಒಳಗಡೆ ಹೋಗ್ತೈತೆ ಅನ್ನೋತ್ಲೆ ಆಟೋಮೆಟಿಕ್ ನೀರು ಹೊರಗಡೆ ಹೋಗಬೇಕು. ಇವತ್ತು ಹೋಗಬೇಕು, ಚಾಲುಕ್ಯರ ಕಾಲದಲ್ಲಿ ಹೋಗಬೇಕು. ಅಂದ್ರೆ ಅಲ್ಲಿ ಆನೆ ಸೊಂಡ್ಲು ಅಂತಿತ್ತು. ಅಲ್ಲೊಂದು ಆನೆ ಸೊಂಡ್ಲಿದೆ. ಹೀಗೆ ಕಂಪೌಂಡ್ ಇದೆಯಲ್ಲ, ಇದ್ರೊಳಗೆ ನಡ್ಬರ್ಕ ಆನೆ ಸೊಂಡ್ಲು ಅಂತ ಕಟ್ಟಿದೆ. ಅದಕ್ಕೆ ಮುಡ್ತಂದ್ರೆ ಮತ್ತು ನೀವು ಒಳಗೆ ಪೂರ ಮುಳುಗ್ತಂದ್ರೆ ಜಾಸ್ತಿ ನೀರು, ಮಳೆ ಜಾಸ್ತಿ ಆಯ್ತು ಅಂತ ಅರ್ಥ. ನೀರು ಜಾಸ್ತಿ ಹೋಗುತ್ತೆ. 1 ಸ್ಟೆಪ್ ಹತ್ತಿ ಈ ಗುಡಿ ಒಳಗೆ ಹೋಗುತ್ತೆ ಅನ್ನೋದ್ಲೆ ಆಟೋಮೆಟಿಕ್ ಹೊರಗಡೆ ನೀರು ಹೋಗ್ಬೇಕು. ನೀರಿನ ಮಟ್ಟ ನೋಡಿ, ನಮ್ಮ ಚಾಲುಕ್ಯ ದೊರೆಗಳು ಗುಡಿಗಳನ್ನು ಕಟ್ಟಡ ಮಾಡ್ತಾ ಇದ್ದರು. ಮತ್ತೀಗ ಅಲ್ಲೆಲ್ಲ ಕಟ್ಟಡ ಮಾಡಿದ್ವಿ, ನೀರೆಲ್ಲ ಮಳೆ ನೀರ್ತಿದ್ದು ಎಲ್ಲ ಶೇಖರಣೆ ಆಯಿತು. ಇಲ್ಲಿ ಅಷ್ಟು ಸುತ್ತೆಲ್ಲ ಬಂದ್ ಮಾಡಿದ್ವಿ. ನೀರು ಒಳಗಡೆ ಹೋಗಿದ್ದು ಮುನ್ನುಗ್ಬಾರ್ದಲ್ಲ, ಕರೆಕ್ಟ್ ಹಾಳಾಗಬಾರ್ದಲ್ಲ. ಅದಕ್ಕೋಸ್ಕರ ಹೊರಗಡೆ ಆಟೋಮೆಟಿಕ್ ಅವರು ದೋರ್ ಬಕ್ಲ ಮಾಡಿದರು, ಅಲ್ಲೊಂದು ಹೊಸ್ಲಿ ಮಾಡಿದರು. ಅದು ಇವತ್ತಾದರೂ ಅದು ಯಾವತ್ತಾದರೂ ಮಳೆ ಯಾವಾಗ ಜಾಸ್ತಿ ಆಗುತ್ತಾ ಆಟೋಮೆಟಿಕ್ ನೀರು ಹೊರಗಡೆ ಹೋಗ್ತಾ ಇರ್ತದೆ. ರಾತ್ರಿ ಹಗಲಿ ಅನ್ನೋಂಗಿಲ್ಲ. ಅದು ಮಳೆ ಜಾಸ್ತಿ ಯಾವಾಗ ಆಟೋಮೆಟಿಕ್ ಹೋಗಲೇಬೇಕದು, ಹೋಗಿ ಹೋಗುತ್ತಾ. ನೀರಿನ ಮಟ್ಟ ನೋಡಿ, ನಮ್ಮ ಚಾಲುಕ್ಯ ದೊರೆಗಳು ಗುಡಿಗಳನ್ನು ಕಟ್ಟಡ ಮಾಡ್ತಾ ಇದ್ರು. ವಾವ್, ಬನ್ನಿ ಮುಂದೋಗೋಣ. ಹೌದಮ್ಮ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.